ಈ ಬಟ್ಟೆ ಮೇಲೆ ಉಗುಳಿ ಹೊಲಸು ಮಾಡಿದಾವ್. ಇದು ನಿಮ್ಮಪ್ಪ ಕೊಡ್ತಾವ? ಏಯ್ ಸಿಂಗ್ಲಿಕಾ, ನಮ್ಮಪ್ಪನ ವಿಷಯ ಮಾತಾಡ್ಬೇಡ. ನೋಡು, ನಿಮ್ಮಪ್ಪನ ಗತಿ ಕಾಣಿಸ್ತೀನಿ. ನನಗ್ ಕೆಟ್ಟ ಕೋಪ ಬರುತ್ತಷ್ಟೇ. ಹೋಗೋ, ನಮ್ಮಪ್ಪನ ಗತಿ ಏನ್ ಕಾಣಿಸ್ತೀಯ? ಮೊದಲು ನಿಮ್ಮಪ್ಪಲ್ಲೇ ಹುಡುಕು. ನೋಡಿ ಸಜ್ಜಿ, ಈ ಬದ್ಮಾಶ್ ನನ್ ಮಗ ಏನೆಲ್ಲ ಮಾತಾಡ್ತಿದ್ದಾನೆ. ಅರೆ ನಮ್ದು ಅಪ್ಪ 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 ಅಜ್ಜಿ. ಅರೆ ನಿಮ್ದು ಅಮ್ಮಗೆ ಹೇಳ್ಬೇಡ ಬೇಟಾ. ಅರೆ ಅಪ್ಪ ಮಗ ಹೇಳು ತರ್ಕೆ ಅದಾವ್. ಬದ್ಮಾಶ್, ನಾನ್ ಸ್ವಲ್ಪ ಹೊರಗೋಗಿದ್ದೆ ತಡ, ನನ್ನ ಕಣ್ಣಿಗೆ ಮಣ್ಣೆರಚಿ ಓಡ್ ಹೋಗಿದ್ಯಾ? ಚಿನಾಲಿ, ಎಲ್ಲ ಕಡೆ ನನ್ ಜನನೇ ಇದ್ದಾರೆ. ನಾನ್ ನಿನ್ನ ಹಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಾಂಪಾಬಾಯಿನೇ ಅಲ್ಲ. ಬಿಡು, ಬಿಡು ನನ್ನ. ಅಯ್ಯೋ ದೇವರ್ತಿ ಮುಂಡೆ. ಚಿನಾಲಿ, ನನ್ನ ಕಣ್ಣಿಗೆ ಮಣ್ಣೆರ್ಚಿ ಓಡ್ ಹೋಗ್ತೀಯಾ? ನಿನಗಿನ್ನೂ ಗೊತ್ತಿಲ್ಲ ಈ ಚಂಪಾಬಾಯಿ ಹಕೀಕತ್ತು. ನಿನ್ನಂತ 100 ಜನ ಹುಡುಗಿರ್ನ ಚಿಟ್ಕಿ ಹೊಡೆಯೋದ್ರಲ್ಲಿ ಚಟ್ನಿ ಮಾಡಿದೀನಿ. ಎಳ್ಕೊಂಡೋಗ್ರ, ಬಂದ್ ಮಾಡ್ರ ಕೋಣೆಯಲ್ಲಿ. ನಮಸ್ಕಾರಮ್ಮ. ನಮಸ್ಕಾರ. ಯಾಕೆ ಬಂದೆ? ಬಾತ್ರೂಮ್ ಸ್ವಚ್ಛ ಮಾಡ್ಬೇಕಾಯ್ತು. ಬಾತ್ರೂಮ ಬೆಳಗ್ಗೆ ಒಂದ್ಸಲ ಮಾಡಿತ್ತಲ್ಲ. ಪೈಪ್ ನಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟಿದ್ದಮ್ಮ, ಮೇಲಿಂದ ಹೊಡಿಬೇಕು. ಮೇಲಿಂದ ಹೊಡಿಬೇಕಾ? ಸರಿ, ಹೊಡಿಯೋಗ್. ಏಯ್, ಅಲ್ಲೆಲ್ಲ ಹೋಗ್ತೀಯ? ಬಾತ್ರೂಮ್ ಇರೋದು ಅಲ್ಲಲ್ಲ, ಅಲ್ಲೈತೆ. ಅಲ್ರ? ಹಾ. ಏಯ್, ಹೊತ್ತಲ್ ಕೆಲ್ಸಕ್ಕೆ ಬರ್ಬೇಡ, ತಿಳಿತಾ? ಸರಿಮ್ಮ. ಅಕ್ಕ ಅಕ್ಕ, ಏನು? ಗಂಗೋಬಾ ಮನೆಗೆ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಬಂದಾರ? ನೀವ್ನೆಲ್ಲ ಕರ್ಕೊಂಡು ಹೊರಗೋಗು, ಹೋಗು. ಇಲ್ಲೇನೋ ರಹಸ್ಯ ಇದೆ. ಇಲ್ಲಿ ಮೇಲೆ ಸ್ವಾಮಿ, ನೀವು ಮೇಲೆ ಬಾಗಿಲು ಕೆಳಗೆ. ಬಾಗಿಲು ತೆಗಿ, ಬಾಗಿಲು. ನಮಸ್ಕಾರ. ನಮಸ್ಕಾರ. ಅಷ್ಟಪುತ್ರ ಸಂತಾನ ಪ್ರಾಪ್ತಿರಸ್ತು. ಸ್ವಾಮಿ, ಸ್ವಾಮಿ. ಅಲ್ಕ ನನ್ನ ಮಕ್ಕಳು 1000 ರೂಪಾಯಿ ಲಂಚ ಕೊಟ್ರು ಕಾಪಿ ಮಾತ್ರ ಮಾಡಕ್ ಬಿಡ್ಲಿಲ್ಲ. ಹಾಳಾಗೋಗ್ಲಿ ಕಾಲೇಜು. ಅಣ್ಣ, ನಿಮ್ಗೆ ವಿನೋದ್ ಅವ್ರು ಗೊತ್ತಾ? ಹಾ ಗೊತ್ತು. ಎಲ್ಲಿ? ಸತ್ತೋದ. ಅಯ್ಯೋ, ನಿನ್ ಬಾಯಿಗೆ ಹುಳ ಬೀಳ, ನೀನೇ ಸತ್ತ ಹೋಗು. ಎಂತ ಊರಪ್ಪ ಇದು, ಮನುಷ್ಯರಿಗಿಂತ ಪ್ರಾಣಿಗಳೇ ಲೇಸು. ಅವಳೇನ್ ಕೇಳಿದ್ದು? ಯಾರ ವಿನೋದ್ನಂತೆ ಕೇಳ್ತಿದ್ಲು. ಯಾರೋ ನೋಡುತ್ತಾ ಇದ್ರ ವಿನೋದನ್ನ? ಹೌದು, ಅವರನ್ನೇ. ಅವನು ನನ್ನ ಪ್ರಾಣ ಸ್ನೇಹಿತ. ಪಾಪ ಜ್ವರ ಬಂದು ನರಳ್ತಾ ಇದ್ದಾನೆ 2 ದಿವಸದಿಂದ. ಅಯ್ಯೋ ದೇವ್ರೆ, ದಯಮಾಡಿ ಅವ್ರನ್ನ ಭೇಟಿ ಮಾಡಿಸ್ತೀರಾ? ತುಂಬಾ ಉಪಕಾರ ಆಗತ್ತೆ. ಉಪಕಾರ ಏನೋ, ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಬನ್ನಿ.
ಸಂತೋಷ ಸುದ್ದಿ ನಿಮ್ಗೆ. ಗಂಡ್ಮಗ ಹುಟ್ಟಿದೆ, ತುಂಬಾ ಚೆನ್ನಾಗಿದೆ. ಇವ್ರ ತಂದೆ ಎಲ್ಲಿ ಕೆಲಸ ಮಾಡ್ತಾರೆ? ಈ ಮಗುವಿನ ತಂದೆ ಯಾರು? ಯಾವ ದುಷ್ಟನೋ ಈ ಮಗುವಿನ ತಂದೆ. ಸಾಯಿಸ್ಲೇಬೇಕು, ಸಾಯ್ಬೇಕು, ಸಾಯ್ಬೇಕು. ಬಿಟ್ಬಿಡಿ ಬಿಟ್ಬಿಡಿ, ಬಿಡಮ್ಮ, ಬಿಟ್ಬಿಡಿ, ಬಿಡು ನನ್ನನ್ನ, ಹೊರ್ಟೋಗಿ, ಬಿಡು ನನ್ನನ್ನ. ಡಾಕ್ಟರ್, ಡಾಕ್ಟರ್. ಮುಂದೇನಾಯ್ತು? ಮಗು ಅಳೋ ಧ್ವನಿ ಕೇಳಿದ ತಕ್ಷಣ ನಾನು ಅವಳ ಹತ್ರ ಹೋದೆ. ಆದ್ರೆ ನಾನೆಷ್ಟೇ ಪ್ರಯತ್ನ ಪಟ್ರೂ ಕೂಡ ಅವಳ ಕೈಯಿಂದ ಮಗು ಕತ್ನ ಬಿಡಿಸೋದಿಕ್ಕೆ ನನ್ನಿಂದ ಸಾಧ್ಯನೇ ಆಗ್ಲಿಲ್ಲ. ನೀವು ಹೋಗ್ಬೋದು. ನೀನೇನ್ ನೋಡ್ದೆ? ನಾನೀಕೆ ಕೈನ ಬಹಳ ಜೋರಿದ ಜಗ್ಗಿದನ್ರಿ, ಆದ್ರ ಈಕೆಗೆ ಬಹಳ ಶಕ್ತಿ ಐತ್ರಿ. ಅಲ್ಲ, ಕೂಸಿನ ಕುತ್ತಿಗೆ ಹಿಡ್ದಾಕಿ ಬಿಡ್ಲಿ ಒಳ್ಳು, ಕೊನೆಗೂ ಕೂಸಿನ ಕೊಂದ ಬಿಟ್ಟಳ್ರಿ. ಇವಳು ರಾಕ್ಷಸದಾಳ್ರಿ, ರಾಕ್ಷಸದಾಳ. ಇವಳು ಹೊರಗೆ ಬಿಡ್ಬೇಡ್ರಿ, ಇಲ್ಲಂದ್ರ ಬ್ಯಾರೆ ಮಕ್ಕಳು ಕೊಂದ ಬಿಟ್ಟಾಳ. ಇನ್ ಹೋಗ್ಬೋದು. ಯುವರ್ ಆನರ್, ಈ 2 ಐ ವಿಟ್ನೆಸ್ಗಳ ಆಧಾರದ ಮೇಲೆ ಸಾಬೀತಾಗುವುದೇನೆಂದ್ರೆ, ಈ ಅಪರಾಧಿಯು ತನ್ನ ಮಗುವನ್ನ ತನ್ನ ಕೈಯಿಂದಲೇ ಕತ್ತಿಚ್ಚಿಗೆ ಕೊಂದು ಹಾಕಿದ್ದಾಳೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನೀವು ನನಗೆ ಸ್ವಲ್ಪ ಸಮಯ ಕೊಟ್ರೆ ಈ ಹತ್ಯೆ ಬಗ್ಗೆ ಕೆಲವು ಸತ್ಯ ಸಂಗತಿಗಳನ್ನ ನಾನು ಹೇಳಕ್ ಬಯಸ್ತೀನಿ. ಬೇಡ ಬೇಡ ಜಡ್ಜ್ ಸಾಹೇಬ್ರೆ, ನನಗೆ ಯಾವ ವಕೀಲರ ಅವಶ್ಯಕತೆ ಬೇಕಿಲ್ಲ. ನಾನ್ ಮಗುನ್ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದೀನಿ. ನಾನ್ ಜೈಲಿನಲ್ಲಿರೋಕ್ ಸಂತೋಷ ಪಡ್ತೀನಿ. ನನಗೆ ಜೀವಾವಧಿ ಶಿಕ್ಷೆ ಕೊಡಿ, ನನಗೆ ಜೀವಾವಧಿ ಶಿಕ್ಷೆ ಕೊಡಿ. ಯುವರ್ ಆನರ್, ಕೆಲವು ಸತ್ಯ ಘಟನೆಗಳನ್ನ ತಮ್ಮ ಮುಂದೆ ಹೇಳ್ಬೇಕು ಅಂತ ನಾನು ಬಯಸ್ತೀನಿ. ಕೋರ್ಟ್ ತೀರ್ಪು ಮೊದಲು ಆ ಸತ್ಯ ಸಂಗತಿಗಳನ್ನ ತಿಳ್ಕೊಳ್ಬೇಕು, ಹಾಗೂ ಕಾನೂನು ತನ್ನ ಘನತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ನಾನ್ ಬೇಡ್ಕೋತೀನಿ. ಅಮ್ಮ ನ್ಯಾಯ ದೇವತೆ, ಎಲ್ಲಿಂದ ಬಂದೆ ನನಗೆ ವಿಧಿಯಾಗಿ? ಆರ್ಡರ್, ಆರ್ಡರ್. ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ. ಈ ಕೇಸನ್ನು ನಾಳೆಗೆ ಮುಂದೂಡಲಾಗಿದೆ. ಇಲ್ಲ ಇಲ್ಲ ಜಡ್ಜ್ ಸಾಹೇಬ್ರೆ, ಈ ಜಗತ್ನಲ್ಲಿ ಹೆಣ್ಣಿಗೆ ನ್ಯಾಯ ಸಿಗೋದಿಲ್ಲ. ನಾನು ಕೊಲೆ ಪಾತಕಿ, ನನಗೆ ಶಿಕ್ಷೆ ಕೊಟ್ಟು ಕಾನೂನಿನ ಗೌರವ ಕಾಪಾಡ್ಕೊಳ್ಳಿ, ಕಾನೂನಿನ ಗೌರವ ಕಾಪಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಪಾರ್ವತಿ, ಚಿಂತೆ ಮಾಡಬೇಡ. ಕಾನೂನು ಯಾವಾಗ್ಲೂ ತನ್ನ ಸತ್ಯವನ್ನು ಎತ್ತಿ ಹಿಡಿಯುತ್ತೆ, ತನ್ನ ಗೌರವವನ್ನು ತಾನೇ ಕಾಪಾಡಿಕೊಳ್ಳುತ್ತೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇ. ಹೊರಟು ಹೋಗು, ಹಾಳಾಗೋಗು. ಪಾರ್ವತಿ, ನೀನಾ? ನೀನ್ ಯಾಕಿಲ್ಲಿಗೆ ಬಂದೆ? ನೀನು ನನ್ನನ್ನು ಹಿಂಸಿಸ್ಬೇಕಂತ ಬಂದ್ಯಾ? ನನಗ್ ಮರಣದಂಡನೆ ಬೇಕು. ಈಗ ನನ್ನಲ್ಲಿ
ಸಹಿಸೋ ಶಕ್ತಿ ಉಳಿದಿಲ್ಲ. ನೀನು ಒಂದು ಹೆಣ್ಣಾಗಿ ಅವಳ ಕಷ್ಟ ನಿನಗೆ ಗೊತ್ತಿಲ್ವಾ? ಅದಕ್ಕೋಸ್ಕರನೇ ನಾನ್ ನಿನ್ನ ಹತ್ರ ಬಂದಿರೋದು. ಹೆಣ್ಣಿನ ಕಷ್ಟ ನನಗೆ ಚೆನ್ನಾಗ್ ಗೊತ್ತು. ನಾನು ಹೆಣ್ಣು, ನಿನ್ನವ್ ನನ್ ಚೆನ್ನಾಗ್ ಗೊತ್ತು. ನೀನ್ ಹೆಣ್ಣಾಗಿದ್ಯಾ ಅಷ್ಟೇ, ಆದ್ರೆ ನಿನಗೆ ಹೃದಯ ಇಲ್ಲ. ಹಾಗಿದ್ದಿದ್ರೆ ನನ್ನ ಉಳಿಸೋ ಪ್ರಯತ್ನ ನೀನ್ ಯಾಕೆ ಮಾಡ್ತಿದ್ದೆ? ನಮ್ಮಂತ ದೇವದಾಸಿಯರ ಮೇಲೆ ಎಂತೆಂತ ಅತ್ಯಾಚಾರ ಮಾಡ್ತಾರೆ ಅಂತ ನಿನಗೇನ್ ಗೊತ್ತು? ನನಗೆ ಗೊತ್ತಿದೆ. ನಂದಷ್ಟೇ ಅಲ್ಲ, ಇಡೀ ದೇಶಕ್ಕೆ ಗೊತ್ತಿದೆ. ಇಲ್ಲೋಡು, ಈ ಪೇಪರ್ನಲ್ಲಿ ದೇವದಾಸಿಯರ ಬಗ್ಗೆ ಎಲ್ಲ ವಿಷಯ ಬರೆದಿದ್ದಾರೆ. ನನಗೆ ಗೊತ್ತಿದೆ. ನಿನ್ನಂಗೆ ಹಾಳಾಗ್ತಿರುವ ಎಷ್ಟೋ ಹೆಣ್ಗಳು ಉಳಿಸ್ಬೇಕು ಅನ್ನೋದೇ ನನ್ನ ಆಸೆ. ದೇವದಾಸಿ ಪದ್ಧತಿ ಒಂದು ದುಷ್ಟ ಪದ್ಧತಿ ಅಂತ ನಾನು ಕೋರ್ಟ್ನಲ್ಲಿ ವಾದ ಮಾಡ್ತೀನಿ. ದೇವದಾಸಿ ಇರ್ಬೇಕು ಅಂತ ಆ ದೇವ್ರೇನ್ ಹೇಳಿಲ್ಲ. ಎಲ್ಲ ಮಾನವರು ಮಾಡ್ಕೊಂಡಿರುವ ಒಂದು ಅಂಧವಿಶ್ವಾಸ ಅಷ್ಟೇ. ದೇವದಾಸಿ ಪದ್ಧತಿನ ಸಂಪೂರ್ಣವಾಗಿ ತಡಿಬೇಕು ಅಂತ ನ್ಯಾಯಾಲಯದಲ್ಲಿ ಕಾಯ್ದೆಬದ್ಧವಾಗಿ ಹೋರಾಡ್ತೀನಿ. ಹಾಗಂತ ನಿನ್ ವಚನ ಕೊಡ್ತೀನಿ. ಆದ್ರೆ ನಿನ್ ಸಹಕಾರ ಇದ್ರೆ ಮಾತ್ರ ಇದು ಸಾಧ್ಯ. ನಿನ್ ಮೇಲಾಗಿರೋ ದೌರ್ಜನ್ಯನ ನೀನ್ ನಿಜ ಹೇಳ್ಬೇಕು. ಆಗ್ಲೇ ನಿನ್ ಹಾಗಿರೋ 1000 ಜನ ಹೆಣ್ಮಕ್ಳು ಮಾನ ಉಳಿಯುತ್ತೆ. ನೋಡಿ, ಈ ಕಾರ್ಯಕ್ಕಾಗಿ ನನ್ ಕೊನೆ ಉಸಿರಿರೋವರೆಗೂ ನಿಮಗ್ ಸಹಾಯ ಮಾಡೋಕ್ ಸಿದ್ಧ. ಆದ್ರೆ ನಂದೊಂದ್ ಮಾತು. ಏನದು? ಯಾವುದೇ ಕಾರಣಕ್ಕಾಗಿ ನನ್ನ ಉಳಿಸೋದಕ್ಕೋಸ್ಕರ ಕೋರ್ಟಿಗೆ ವಿರುದ್ಧ ವಾದಿಸುವುದಿಲ್ಲ ಅಂತ ವಚನ ಕೊಡಿ. ನಾನು ವಚನ ಕೊಡ್ತೀನಿ. ನನ್ನ ಮೇಲಿಟ್ಟಿರೋ ವಿಶ್ವಾಸದಿಂದ ಎಲ್ಲವನ್ನೂ ಸತ್ಯವನ್ನೇ ಹೇಳ್ತೀಯ ಅಂತ ನಾನು ನಂಬಿದ್ದೀನಿ. ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಪಾರ್ವತಿ. ಪಾರ್ವತಿ? ನಿನ್ ತಂದೆ ಹೆಸರು? ನಿನ್ ತಂದೆ ಹೆಸರೇನು? ಯುವರ್ ಆನರ್, ಈಕೆ ದೇವದಾಸಿ. ಇವರಿಗೆ ತಂದೆ ಇರೋದಿಲ್ಲ. ಇವರು ಹುಟ್ಟೋ ಮಕ್ಕಳಿಗೂ ಸಹಿತ ತಂದೆ ಹೆಸರಿರೋದಿಲ್ಲ. ಜೀವವಿದ್ದು ಇವರು ಜೀವಿಸಕ್ಕಾಗ್ತಾ ಇಲ್ಲ. ನಾಲ್ಗೆವಿದ್ದು ಇವರು ಮಾತಾಡಕ್ಕಾಗ್ತಾ ಇಲ್ಲ. ಹೀಗೆ ಜೀವಿಸ್ತಾ ಇರೋ ಕಲ್ಲಿನ ಮೂರ್ತಿಗಳು ಇವರು. ಇವರಿಗೆ ಯಾವುದೇ ರೀತಿ ಯೋಚಿಸಲು ತಿಳಿಯಲು ಯಾವ ಅಧಿಕಾರವೂ ಇಲ್ಲ. ಸಮಾಜದ ಶ್ರೀಮಂತರ ದೃಷ್ಟಿಯಲ್ಲಿ ಕಾಮದ ಗೊಂಬೆ ಆಗಿದ್ದಾರೆ. ಯುವರ್ ಆನರ್, ದೇವಿಯ ಪಾದದ ಮೇಲಿರೋ ಹೂವನ್ನು ತೆಗೆದು ಕೆಸರಲ್ಲಾಕಿ ತುಳಿತಾ ಇದ್ದಾರೆ. ಇದಕ್ಕೆಲ್ಲ ಈ ಮ್ಯಾಗ್ಝಿನೇ ಸಾಕ್ಷಿ. ಯುವರ್ ಆನರ್, ನಾನೀಗ ಸೇಠ್ ಮಕ್ಕಳನ್ನ ವಿಟ್ನೆಸ್ ಬಾಕ್ಸ್ ಕರಿಬೇಕು ಅಂತ ತಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಸೇಠ್ ಮಕ್ಕಳ್ ಲಾಲ್ಜಿ, ನಿಮ್ಮ ಎದುರು ನಿಂತಿರುವ ಹುಡುಗಿನ ಗುರ್ತಿಸ್ತೀರಾ? ಪಾರ್ವತಿ, ಈಗ್ಲಾದ್ರೂ ಗುರ್ತ್ ಸಿಕ್ತಾ? ಗುರ್ತಿಕ್ತು. ಈ ದೇವದಾಸಿ ನಿಮ್ಮ ಹಳ್ಳಿಯವಳೆ. ಅವಳ ಹೆಸರು ಪಾರ್ವತಿ. 2 ವರ್ಷಗಳ ಹಿಂದೆ ಈಕೆ ದೇವದಾಸಿ ಆದ್ಲು. ಆ ಶುಭ ಸಂದರ್ಭದಲ್ಲಿ ತಾವು ಭಾಗವಹಿಸಿದ್ರಿ ಅಲ್ವೇ ಸೇಠ್ಜಿ? ಹೌದು. ಯುವರ್ ಆನರ್, ಕೋರ್ಟಿನ ಸಮಯವನ್ನ ವೃಥಾ ಹಾಳು ಮಾಡಬಾರ್ದು ಅಂತ ನನ್ನ ಸಹ ವಕೀಲರಾದ ಆಶಾದೇವಿಯವ್ರನ್ನ ಕೇಳ್ಕೊತೀನಿ. ಇವ್ರು ಕೇಳೋ ಪ್ರಶ್ನೆಗೂ ಮಗುವಿನ ಹತ್ಯೆಗೂ ಯಾವ ಸಂಬಂಧನೂ ಇಲ್ಲ. Please, objection sustained. Yes, you may proceed. ಥ್ಯಾಂಕ್ ಯು ಸರ್. ಯುವರ್ ಆನರ್, ಇದು ಒಂದು ಹಣ್ಣಿನ ಕತೆ. ಇದನ್ನು ಕತ್ತರಿಸಿ ತಮ್ಮ ಮುಂದಿಟ್ಟಾಗ್ಲಿ ಅದರಲ್ಲಿ ತುಂಬಿರೋ ಹುಳುಗಳನ್ನು ತಾವು ಕಾಣ್ಬೋದು. ಆದ್ರಿಂದ ನಾನಿವತ್ತು ಕೋರ್ಟ್ನಲ್ಲಿ ಅಪೀಲ್ ಮಾಡ್ಕೊತಾ ಇದ್ದೀನಿ. ತಾವು ಕೆಲವು ಸಮಯ ನಷ್ಟ ಮಾಡಿಕೊಂಡು
ಕಾನೂನನ್ನು ಅನ್ಯಾಯದಿಂದ ಕಾಪಾಡ್ಕೊಳ್ಬೇಕು ಅಂತ ನಾನ್ ಕೇಳ್ಕೊತೀನಿ. ಯುವರ್ ಆನರ್, ಇದು ಒಂದು ಮಗುವಿನ ಹತ್ಯೆ ಕತೆ ಅಲ್ಲ, ಸಾವಿರಾರು ಮಕ್ಕಳಿಗೆ ಸಂಬಂಧಪಟ್ಟ ಕತೆ. ಕೆಲವು ಮಕ್ಕಳು ಸಾವು ಬರಕ್ ಮುಂಚೆ ಸತ್ತು ಹೋಗ್ತವೆ, ಕೆಲವು ನಮ್ಮ ಪವಿತ್ರವಾದ ದೇಶದಲ್ಲಿ ಕೆಟ್ಟೆಸಿತುಕೊಂಡು ಬದುಕ್ತವೆ. ಅಂತ ಮಕ್ಕಳು ಎಂತ ಅಬಲೆಯರ ಹೊಟ್ಟೆಯಲ್ಲಿ ಹುಟ್ಟುತ್ತವೆ. ಈ ಅಬಲೆಯರು ಧರ್ಮನ ಸಮಾಜನ ಕೊಳ್ಳುವ ಶ್ರೀಮಂತರ ಕೈಗೊಂಬೆಯಾಗಿ ಜೀವಿಸ್ತಾರೆ ಅಲ್ವೇ ಮಕಲ್ಲಾಲ್ಜಿ? Your Honor, please be quiet. Proceed. ಸೇಠ್ ಮಕಲ್ಲಾಲ್, ಈ ಫೋಟೋದಲ್ಲಿರೋರು ಯಾರು ಗೊತ್ತಾ? ಇದು ಎಲ್ಲಿಂದ ಬಂದಿದ್ದ? ತಗೊಳ್ಳಿ, ನಿಮ್ ದೇವ್ರು ಓರ್ಸ್ಕೊಳ್ಳಿ. ತಗೊಳ್ಳಿ ಎಂದೆ. ಹೆದರಬೇಡಿ ಸೇಠ್ಜಿ, ನೀವು ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಹಳ್ಳಿ ಪದ್ಧತಿ ಹಾಗೆ ಎಲ್ಲರ ಹಾಗೆ ನೀವು ನಡ್ಕೊಂಡಿದ್ದೀರಾ. ನೋಡಿ, ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು, ಸುಳ್ಳು ಹೇಳಬಾರ್ದು. ಕಾನೂನಿನ ಕಣ್ಮುಚ್ಚಕ್ಕೆ ಪ್ರಯತ್ನ ಪಡಬೇಡಿ, ತಿಳಿತಾ? ತಿಳಿತು. ಸೇಠ್ ಮಕಲ್ಲಾಲ್ಜಿ 2 ವರ್ಷಗಳ ಹಿಂದೆ ಹುಣ್ಣಿಮೆಯ ರಾತ್ರಿಲಿ